ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವಿಧಾನಸಭಾ ಅಧಿವೇಶನದಲ್ಲಿ ಮಾತನಾಡಿ ಶೇಕಡಾ 60ರಷ್ಟು ನಾಮಫಲಕಗಳು ಕನ್ನಡದಲ್ಲಿ ಇದ್ದು ಇನ್ನುಳಿದ ಶೇಕಡಾ 40ರಷ್ಟು ನಾಮಫಲಕಗಳು ಬೇರೆ ಭಾಷೆಯದಾಗಿರಬೇಕೆಂದು ಸ್ಪೀಕರ್ ಯುಟಿ ಖಾದರ್ಗೆ ರಾಜ್ಯಸಭಾ ಅಧಿವೇಶನದಲ್ಲಿ ಮನವಿ ಸಲ್ಲಿಸಿದರು. ಕರ್ನಾಟಕ ಸರ್ಕಾರ ರಾಜ್ಯ ವಿಧಾನಸಭಾ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಕರ್ನಾಟಕದಲ್ಲಿ ಕನ್ನಡ ನಾಮಫಲಕಗಳಿಗೆ ಶೇಕಡಾ 60ರಷ್ಟು ಕಡ್ಡಾಯವಾಗಿ ಇರಬೇಕು ಪ್ರಸ್ತಾವನೆ ಮಾಡಿ ಸುಗ್ರೀವಾಜ್ಞೆ ಹೊರಡಿಸಿದ್ರು. ಇನ್ನು ಸೆಕ್ಷನ್ 17 ಕ್ಲಾಸ್ 6 ಆರ್ಟಿಕಲ್ ಪ್ರಕಾರ ಕರ್ನಾಟಕದಲ್ಲಿ ನಾಮಫಲಕಗಳು ಶೇಕಡಾ 60ರಷ್ಟು ಇರಬೇಕೆಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ದಾರೆ ಹಾಗೂ ಶೇಕಡಾ 40ರಷ್ಟು ಬೇರೆ ಭಾಷೆಗೆ ಆದ್ಯತೆ ನೀಡಿದರು. ಹಗರಿಬೊಮ್ಮನಹಳ್ಳಿ ಪುರಸಭೆಯ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಪ್ರಭಾಕರ್ ಅವರು ಮಾತನಾಡಿ ಕನ್ನಡ ನಾಮಫಲಕ ಶೇಕಡಾ 60ರಷ್ಟು ಇರುವುದು ಕಡ್ಡಾಯ, ಇಲ್ಲದಿದ್ದರೆ ಅಂತ ಅಂಗಡಿಯ ಲೈಸೆನ್ಸ್ ರದ್ದು ಮಾಡುವ ವಿಷಯವನ್ನ ಪ್ರಸ್ತಾಪಿಸಿದ್ದಾರೆ. ಮಂಜುನಾಥ್ ಅಂತೇಳಿ ಕರ್ನಾಟಕ ರಾಷ್ಟ್ರ ಸಂಗ್ರಾಮ ಸಂಘಟನೆಯ ರಾಜ್ಯಾಧ್ಯಕ್ಷ. ಇವತ್ತು ನಾವು ಕನ್ನಡದಲ್ಲಿ ಶೇಕಡಾ 60% ಕಡ್ಡಾಯ ಅಂತೇಳಿ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಿದ್ರು ಕೂಡ ಕೆಲವೊಂದು ಅಂಗಡಿಗಳು ಇನ್ನೂ ಕನ್ನಡದಲ್ಲಿ ನಾಮಫಲಕವನ್ನು ಇನ್ನೂ ತೆರವುಗೊಳಿಸ್ತಾ ಇಲ್ಲ. ಸೊ ಮಾಲಾಪೇಶ ಅನ್ನೋ ಅಯೋಗ್ಯ ಏನಿವತ್ತು ನಮ್ಮ ಕರ್ನಾಟಕ ಪರ ಒಂದು ರಕ್ಷಣಾ ವೇದಿಕೆಗಳ ಹೀಯಾಳಿಸಿ ಆಫ್ಟರ್ ಆಲ್ ನೀವು 30% ಕನ್ನಡಿಗರು ನೀವು ಏನು ಮಾಡ್ಕೊಳಕ್ಕಾಗ್ತಿದೆ, ನಾವು 70% ಹೊರಗಿಂದ ಬಂದಿರೋರು ನೀವು ನಮ್ಮನ್ನು ಏನು ಮಾಡ್ಕೊಳಲ್ಲ ಅಂತ ಹೇಳಿದಾಗ ನಮ್ಮ ನಾರಾಯಣಗೌಡರ ಅವರ ನೇತೃತ್ವದಲ್ಲಿ ಮಾಲಾಪೇಶ ಮಾಡಿರ್ತಕ್ಕಂಥ ಒಂದು ಕೆಲಸಕ್ಕೆ ತಾವು ತೊಡೆ ತಟ್ಟಿ ನಿಂತು ಇವತ್ತು ನಮ್ಮ ಕನ್ನಡಕ್ಕೆ ನೆಲ ಜಲ ಭಾಷೆ ವಿಚಾರ ಬಂದಾಗ ನಾವು ಯಾವುದೇ ಕಾರಣಕ್ಕೂ ರಾಜಿ ಆಗಲ್ಲ ಅಂತ ಹೇಳಿ ಹೋರಾಟ ಮಾಡಿ ಇವತ್ತು ಮಾಲಾಪೇಶ ಏನೋ ತನ್ನ ನಾಮಫಲಕವನ್ನು ದೊಡ್ಡದಾಗಿ ಕನ್ನಡದಲ್ಲಿ ಹಾಕೊಂಡಿದ್ದಾನೆ. ಸೊ ಇದು ನಮ್ಮ ಕನ್ನಡಕ್ಕೆ ಸಿಕ್ಕ ಜಯ. ಸೊ ನಾವು ಹೇಳ್ತಾ ಇರೋದು ಹಗರಿಬೊಮ್ಮನಹಳ್ಳಿಯಲ್ಲಿ ಎಷ್ಟು ಬೇರೆ ರಾಜ್ಯದಿಂದ ಯಾರೇ ಬಂದಿರಲಿ ನಾವೇನು ಅವ್ರಿಗೇನು ತೊಂದರೆ ಕೊಡ್ತಾ ಇಲ್ಲ. ಸೊ ಕನ್ನಡದಲ್ಲಿ ಕನ್ನಡಿಗರೇ ಸರ್ವಭೌಮ. ಸೊ ಇಲ್ಲಿ ಕನ್ನಡದಲ್ಲಿ ಮೊದಲು ಆದ್ಯತೆ ಕೊಡಬೇಕು. ಸೊ ಹಾಗಾಗಿ ನಾವಿವತ್ತು ಪುರಸಭೆಗೆ ಬಂದು ತಿಳಿಸ್ತಾ ಇರೋ ಉದ್ದೇಶ ಇವತ್ತು ಡೆಡ್ಲೈನ್ ಅಂದ್ರೆ ಸುಗ್ರೀವಾಜ್ಞೆ ಹೊರಡಿಸಿರೋ ದಿನ ಅಂದ್ರೆ ಇವತ್ತಿಂದ ಎಲ್ಲ ನಾಮಫಲಕನು ಕನ್ನಡದಲ್ಲಿ ಶೇಕಡಾ 60ರಷ್ಟೇನು ಜಾರಿಯಲ್ಲಿ ಇರಬೇಕು ಅಂತ. ಸೊ ಇಲ್ಲಿ ಪುರಸಭೆಯವರು 1 ತಿಂಗಳ ಕಾಲ ವಾಹನದಲ್ಲಿ ಕೂಡ ಪ್ರಚಾರ ಮಾಡಿದ್ದಾರೆ. ಶೇಕಡಾ 60% ಕನ್ನಡದಲ್ಲಿ ಎಲ್ಲ ನಾಮಫಲಕ ಅಂಗಡಿಯ ಮುಗ್ಗಟ್ಟು ನಾಮಫಲಕ ಇರಲೇಬೇಕು ಅಂತ ಹೇಳಿ. ಆದ್ರೂ ಕೂಡ ಕೆಲವೊಬ್ಬರು ಇದನ್ನ ಮಾಡದೆ ಹೋಗಿದ್ದರಿಂದ ನಾವಿನ್ನು ಇವತ್ತು ಅವ್ರ ಗಮನಕ್ಕೆ ತಂದಿದ್ವಿ. ಇದೇನೋ ಆಗದೆ ಇದ್ರೆ ಅವ್ರಿಗೆ ಚೇಂಜ್ ಮಾಡದೇ ಇದ್ರೆ ಅದು ಇಮಿಡಿಯೇಟ್ ಆಗಿ ಅದೊಂದೇನೋ ಅಂಗಡಿ ಲೈಸೆನ್ಸ್ ಅನ್ನ ರದ್ದು ಮಾಡ್ಬೇಕಂತ ನಾವು ಇವತ್ತು ಆಗ್ರಹ ಪಡಿಸ್ತಾ ಇದ್ದೀವಿ. ನಾಳೆಯಿಂದ ನಾವು ಬೈಕ್ ಜಾಥಾ ಮಾಡೋದ್ರ ಮೂಲಕ ನಾವು ಈ ಒಂದು 60% ಕಡ್ಡಾಯ ನಾಮಫಲಕವನ್ನ ಯಾವ್ಯಾವ ಅಂಗಡಿಗಳು ಹಾಕಿಲ್ವೋ ಆ ಅಂಗಡಿಯ ವಿರುದ್ಧವಾಗಿ ನಾವು ಪ್ರತಿಭಟನೆಯನ್ನು ಮಾಡಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಈಗ ಪುರಸಭೆ ಚೀಫ್ ಆಫೀಸರ್ ಅವರು ಮಾತಾಡ್ತಾರೆ ಸಂಬಂಧಪಟ್ಟ ಆದೇಶ ಆಗಿದೆ. ಕೆಲವೊಂದು ಬೋರ್ಡ್ಗಳನ್ನ ಸಹ ನಾಮಫಲಕಗಳನ್ನ ತೆರವುಗೊಳಿಸಿರೋದು ಹಾಗೂ ಅವ್ರಿಗೆ ಕೂಡ ಹೇಳ್ತೀವಿ. ಮುಂದೆ ನೀವು ಹೇಳಿದಂತೆ ಹಿಂದೆನೂ ಕೂಡ ತಿಳ್ಸ್ಕೊಂಡ್ ಬಂದಿವಿ ನವೆಂಬರ್ ತಿಂಗಳಿಂದ. ಈಗ ಕೂಡ ಏನ್ರಿ ಪುನಃ ಅದನ್ನು ತೆರವುಗೊಳಿಸಿ ಇನ್ನೂ ಯಾವುದೋ ಅಂತವನ್ನ ಪರಿಗಣಿಸಿ ಅವನ್ನ ತೆರವುಗೊಳಿಸೋದಕ್ಕೆ ಕ್ರಮ ವಹಿಸ್ತೀವಿ. ಏನಿದೆ ಅಂದ್ರೆ ಇವತ್ತು ಸುಗ್ರೀವಾಜ್ಞೆ ಡೆಡ್ಲೈನ್ ಅಂತಂದು ಹೇಳಿ ಮೊನ್ನೆ ಸಿದ್ದರಾಮಯ್ಯನವರು ಹೇಳಿದ್ರು ಕನ್ನಡ 60ರಷ್ಟು ಬಳಕೆ ಆಗ್ಬೇಕಂತಂದು ಹೇಳಿ. ಸೊ ಅದಕ್ಕಾಗಿ ಇಲ್ಲಿ ಹಗರಿಬೊಮ್ಮನಹಳ್ಳಿ ಪಟ್ಟಣ ಪಂಚಾಯತಿ ಎಂಬರುತ್ತಲ್ಲ ಪುರಸಭೆಯಲ್ಲಿ ಕರ್ನಾಟಕ ರಾಷ್ಟ್ರ ಸಂಗ್ರಾಮ ಸಂಘಟನೆಯ ಅಧ್ಯಕ್ಷರಾದಂತಹ ಮಂಜುನಾಥ್ ಅವರು ಇದ್ದಾರೆ. ಅವ್ರ ಜೊತೆ ಕೇಳೋಣ ಬನ್ನಿ ಏನಾಗಿದೆ ಅಂತ ಹೇಳಿ. ಸರ್ ನಮಸ್ಕಾರ. ನಮಸ್ತೆ. ಇವತ್ತೇನು ಮಾಲಾಪೇಶ ಅನ್ನೋ ಅಯೋಗ್ಯ ಏನಿವತ್ತು ನೀವು ಕನ್ನಡಿಗರು ಆಫ್ಟರ್ ಆಲ್ 30%, ನಾವು ಹೊರಗಿಂದ ಬಂದವರು ಒಂದು 70% ಇದೀವಿ. ನೀವು ಏನ್ ನಮ್ಮನ್ನು ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿ ಅವತ್ತೇನೋ ನಮ್ಮ ಕರವೇ ನಾರಾಯಣಗೌಡರ ಮೇಲೇನೋ ದೂರನ್ನ ದಾಖಲೆ ಮಾಡ್ತಾರೆ. ಆ ನಂತರ ನಾರಾಯಣಗೌಡರು ಇದಕ್ಕೆ ಎದೆಗೊಂದದೆ ಇದು ನಮ್ಮ ಕನ್ನಡಿಗರಾಗುವಂತ ನಮಗೆ ಆದಂತ ಅವಮಾನ ಅಂತ ಹೇಳಿ ಅವರ ವಿರುದ್ಧವಾಗಿ ಆ ಒಂದು ರಾಜ್ಯ ಸರ್ಕಾರಕ್ಕೆ ಮತ್ತೆ BBMPಗೆ ಒಂದು ಆದೇಶವನ್ನು ಹೊರಡಿಸ್ತಾರೆ. ಶೇಕಡಾ 60ರಷ್ಟು ಕನ್ನಡ ನಾಮಫಲಕ ಕಡ್ಡಾಯವಾಗಿ ಆಗಿಲೇಬೇಕು ಅಂತ ಹೇಳಿ ಅವರ ಆದೇಶ ನಡೆಸ್ತಾರೆ. ಸರ್ಕಾರಕ್ಕೆ ಒತ್ತಡ ಕೂಡ ಮಾಡ್ತಾರೆ. ಹಾಗಾಗಿ ಅದು ಅವರ ಹೋರಾಟಕ್ಕೆ ಮಣಿದು ಇವತ್ತೇನು ಮಾಲಾಪೇಶ ಅನ್ನೋ ಅಯೋಗ್ಯ ತನ್ನ ಒಂದು ನಾಮಫಲಕನ ಕೂಡ ಚೇಂಜ್ ಆಗಿದೆ. ಸೊ ಇದು ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಆಗ್ಬೇಕು ಅನ್ನೋದು ನಮ್ಮ ಕನ್ನಡಿಗರ ಒಂದು ಹೋರಾಟ. ಹಾಗಾಗಿ ಯಾವುದೇ ರಾಜ್ಯದಿಂದ ಬಂದವರು ನಾವು ಅವರಿಗೆ ಬದುಕಲಿಕ್ಕೆ ಬಿಡ್ತಾ ಇದೀವಿ. ನಾವೇನು ಅವ್ರಿಗೇನು ತೊಂದರೆ ಕೊಡ್ತಾ ಇಲ್ಲ. ಆದ್ರೆ ಅವ್ರು ಇಲ್ಲಿ ನೆಲ ಜಲ ಭಾಷೆ ವಿಚಾರಕ್ಕೆ ಹೊಂದ್ಕೊಂಡು ಹೋಗ್ಬೇಕು. ಶೇಕಡಾ
60ರಷ್ಟು ಕನ್ನಡನ ಬಳಕೆ ಮಾಡಲೇಬೇಕು ಅನ್ನೋದು ನಮ್ಮ ಒತ್ತಡ. ಸೊ ಈ ಕನ್ನಡ ಬಳಕೆ ಆಗ್ಬೇಕಂತಂದು ಹೇಳಿ, ಸೊ ಈಗ ಪುರಸಭೆಗೆ ಅವರು ಏನು CO ಹತ್ರ ಮಾತಾಡಿದ್ದಾರೆ, ಇಲ್ಲ ಏನು ಮನವಿ ಏನು ಹೇಳಿದಾರೋ, ಇವತ್ತು ಲಾಸ್ಟ್ ಡೆಡ್ ಲೈನ್ ಅಂತಾನೆ ಹೇಳಿದೆ, ನಾಳೆಯಿಂದ ಏನು ಕ್ರಮ ತಗೊಳ್ತಿದ್ದಾರೆ ಪುರಸಭೆ ಅಧಿಕಾರಿಗಳು, ಅದ್ರ ಬಗ್ಗೆ ಏನು ಹೇಳಿದ್ರು ಅಂತ ಕೇಳೋಣ. ಈಗ ಪುರಸಭೆ ಅಧಿಕಾರಿಗಳು ಕೂಡ ಇದಕ್ಕೆ ಮನ್ನಣೆ ಕೊಟ್ಟಿದ್ದಾರೆ. ಸೊ ಕೆಲವೊಂದು ನಾವು ಬದಲಾವಣೆ ಮಾಡಿದೀವಿ, ಇನ್ನು ಕೆಲವೊಂದು ಇದ್ರೆ ನಾವು ಅದನ್ನ ಖಂಡಿತವಾಗಿ ತೆರವುಗೊಳಿಸ್ತೀವಿ. ಅವ್ರೇನಾದ್ರು ಮಾಡದೇ ಇದ್ದಲ್ಲಿ ಅಂತ ಒಂದು ಅಂಗಡಿ ಮುಗ್ಗಟ್ಟನ್ನ ನಾವು ಲೈಸೆನ್ಸ್ ಅನ್ನ ರದ್ದು ಮಾಡ್ತೀವಿ ಅಂತ ಹೇಳಿ ಕೂಡ ಅವರು ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಇವತ್ತು ನಾಳೆಯಿಂದ ನಮ್ದು ಬೈಕ್ ಜಾಥಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ. ಯಾಕಂದ್ರೆ ನಾವು ಶಾಂತಿಯುತವಾಗಿ ಕಾನೂನು ಚೌಕಟ್ಟಲ್ಲಿ ನಮ್ಮ ರ್ಯಾಲಿಯನ್ನು ಮುಂದುವರಿಸ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಪರಿಚಯ ಸರ್? ನಮ್ಮ ಹೆಸರು ಎಸ್ ರವಿಕುಮಾರ್ ಅಂತೇಳಿ, ಹಗರಿ ಬೊಮ್ಮನಹಳ್ಳಿಯಿಂದ. ನಾವು ಕರ್ನಾಟಕ ರಾಷ್ಟ್ರ ಸಂಗ್ರಾಮ ಸಂಘಟನೆಯ ಯುವ ಘಟಕದ ರಾಜ್ಯಾಧ್ಯಕ್ಷರು. ನಾವು ಈ ಒಂದು ನಾಳೆ ಬೈಕ್ ಜಾತಿ ಮಾಡ್ತಕ್ಕಂಥ ವಿಚಾರ ಏನಂದ್ರೆ, ನಾವು 60% ಕನ್ನಡನ ನಮ್ಮ ಹಗರಿ ಬೊಮ್ಮನಹಳ್ಳಿ ತಾಲೂಕಲ್ಲಿ ತರಬೇಕಂತೇಳಿ ನಾವು ಮಾಡ್ತಾ ಇದ್ದೀವಿ. ಯಾವುದೇ ಒಂದು ಹೋರಾಟ ಗಿರಾಟ ಅನ್ನೋದಕ್ಕಿಂತ ನಾವು ಬೈಕ್ ಜಾತಿಯಿಂದ ನಿಧಾನವಾಗಿ ಹೋಗಿ ನಾವು ಆ ಒಂದು ಯಾವ ಒಂದು ಕನ್ನಡ ನಾಮಫಲಕ ಇಲ್ಲ, ಆ ಕನ್ನಡ ನಾಮಫಲಕವನ್ನು ಇದನ್ನು ತೆಗೆದು ಕನ್ನಡದವಾಗಿ ಹಾಕಿರಿ, ಇಂಗ್ಲೀಷಲ್ಲಿ ಹಿಂದಿಯಲ್ಲಿ ಹಾಕ್ಬಿಡಿ, ಇದು ಕನ್ನಡ ನಾಡು ಅಂತ ಹೇಳಿ ಒಂದು ವಿಚಾರ ಮಾಡಕತ್ತೀವಿ. ಅದನ್ನು ಚೀಫ್ ಆಫೀಸರ್ ಮುಖಾಂತರ ನಾವು ಪುರಸಭೆಯಿಂದ ನಾವು ಇದನ್ನು ಮನವಿಯನ್ನು ಕೊಟ್ಟಿದ್ದೀವಿ. ನಾವು ನಿಧಾನವಾಗಿ ಹೋಗಿ ಅವರಿಗೆ ಹೇಳಿ ಅವರ ಒಂದು ವಿಚಾರವನ್ನು ಶಾಂತಯುತವಾಗಿ ಮಾಡ್ತೀವಿ. ಇದನ್ನು PSI ಕೂಡ ಹೇಳಿದ್ವಿ, ಅವರು ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾವುದೇ ಕರ್ನಾಟಕ ಒಂದು ತೊಂದರೆ ಆಗಿಲ್ದಂಗೆ ನಾವು ನಮ್ಮ ಒಂದು ಇದ್ರ ವಿಚಾರವಾಗಿ ನಾವು ನಿಧಾನವಾಗಿ ಮಾಡ್ಕೊಂಡು ಹೋಗ್ತೀವಿ. ಕನ್ನಡ 60% ಕನ್ನಡನ ನಾವು ಕಡ್ಡಾಯವಾಗಿ ಗೊಳಿಸಲೇಬೇಕಂತಂದೇಳಿ ನಮ್ಮ ಕಡೆಯಿಂದ ಮನವಿ. ನಮ್ಮ ಹೆಸರು ಮಂಜುನಾಥ್ ಅಂತೇಳಿ, ಕರ್ನಾಟಕ ರಾಷ್ಟ್ರ ಸಂಗ್ರಾಮ ಸಂಘಟನೆಯ ರಾಜ್ಯಾಧ್ಯಕ್ಷ. ಇವತ್ತು ನಾವು ಕನ್ನಡದಲ್ಲಿ 60% ಕಡ್ಡಾಯ 60% ನಾಮಫಲಕಗಳು ಕನ್ನಡದಲ್ಲಿ ಇರಬೇಕೆಂದು ಫೆಬ್ರವರಿ 28ರ ತನಕ ಗಡುವು ನೀಡಿದ್ದು, ಯಾವುದೇ ಸ್ಥಳೀಯ ಅಂಗಡಿ ಮುಂಗಟ್ಟುಗಳಾಗಲಿ ಶಾಪಿಂಗ್ ಮಾಲ್ಗಳಾಗಲಿ ಅದರ ಎಚ್ಚರಿಕೆ ಕ್ರಮವನ್ನು ವಹಿಸಿರುವುದಿಲ್ಲ. ಅದಕ್ಕಾಗಿ ಸ್ಥಳೀಯ ಸಂಘಟನೆಯಾದ ಕರ್ನಾಟಕ ರಾಷ್ಟ್ರ ಸಂಗ್ರಾಮ ಸಂಘಟನೆ ಸುಗ್ರೀವಾಜ್ಞೆ ಪಾಲನೆಗೆ ಮನವಿ ಮಾಡಿತು. ಈ ಸಂದರ್ಭದಲ್ಲಿ ಮಂಜುನಾಥ್ ಎಚ್ ರಾಜ್ಯ ಅಧ್ಯಕ್ಷರು, ವೆಂಕಟೇಶ್ ಎಂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ರವಿ ಎಸ್ ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷರು, ವಕೀಲ್ ಸಾಬ್ ರಾಜ್ಯ ಯುವ ಘಟಕದ ರಾಜ್ಯ ಉಪಾಧ್ಯಕ್ಷರು, ಗವಿಯಪ್ಪ ರಾಜ್ಯ ಉಪಾಧ್ಯಕ್ಷರು, ಕೂಲ್ಡ್ರಿಂಕ್ ಯಂಕಪ್ಪ ಜಿಲ್ಲಾಧ್ಯಕ್ಷರು, ಪವನ್ ಕುಮಾರ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಅಂಜಿನಪ್ಪ ರಾಜ್ಯ ಸಂಚಲನಾ ಕಾರ್ಯದರ್ಶಿ ಹಾಗೂ ಕೊಟ್ಟೂರು ತಾಲೂಕು ಅಧ್ಯಕ್ಷರಾದ ದೇವೇಂದ್ರಪ್ಪ ಇವರು ಸುಗ್ರೀವಾಜ್ಞೆ ಪಾಲನೆಗೆ ಮನವಿ ಮಾಡಿದರು. ಕನ್ನಡದ ನೆಲ ಜಲ ಗಾಳಿ ವಿಷಯವಾಗಿ ಬಂದರೆ ಕನ್ನಡಕ್ಕಾಗಿ ಬದ್ಧ ಎಂಬ ಮಾತಿನಿಂದ ಕನ್ನಡ ಉಳಿವಿಗಾಗಿ ಸದಾ ನಾವು ಮುಂದಿರುತ್ತೇವೆ ಎಂದು ಸ್ಥಳೀಯ ಸಂಘಟನೆಯಾದ ಕರ್ನಾಟಕ ರಾಷ್ಟ್ರ ಸಂಗ್ರಾಮ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಮತ್ತು ಸದಸ್ಯರು ಪುರಸಭೆ ಇಲಾಖೆಗೆ ಮನವಿ ಮಾಡಿದರು. ವರದಿ ಎನ್ ಪರಶುರಾಮ್. ಜಾರಿಯಲ್ಲಿ ಇರಬೇಕು ಅಂತ. ಸೊ ಇಲ್ಲಿ ಪುರಸಭೆಯವರು 1 ತಿಂಗಳ ಕಾಲ ಆ ವಾಹನದಲ್ಲಿ ಕೂಡ ಪ್ರಚಾರ ಮಾಡಿದ್ದಾರೆ. 60% ಕನ್ನಡದಲ್ಲಿ ಎಲ್ಲ ನಾಮಫಲಕ, ಅಂಗಡಿಯ ಮುಗ್ಗಟ್ಟು ನಾಮಫಲಕ ಇರಲೇಬೇಕು ಅಂತ ಹೇಳಿ. ಆದ್ರೂ ಕೂಡ ಕೆಲವೊಬ್ಬರು ಇದನ್ನ ಮಾಡದೆ ಹೋಗಿದ್ದರಿಂದ ನಾವಿನ್ನು ಇವತ್ತು ಅವ್ರ ಗಮನಕ್ಕೆ ತಂದಿದ್ವಿ. ಇದೇನೋ ಆಗದೆ ಇದ್ರೆ, ಅವ್ರದ್ದು ಚೇಂಜ್ ಮಾಡದೇ ಇದ್ರೆ ಅದು ಇಮಿಡಿಯೇಟ್ ಆಗಿ ಅದೊಂದೇನೋ ಅಂಗಡಿ ಲೈಸೆನ್ಸ್ ಅನ್ನ ರದ್ದು ಮಾಡ್ಬೇಕಂತ ನಾವು ಇವತ್ತು ಆಗ್ರಹ ಪಡಿಸ್ತಾ ಇದ್ದೀವಿ. ನಾಳೆಯಿಂದ ನಾವು ಬೈಕ್ ಜಾಥಾ ಮಾಡೋದ್ರ ಮೂಲಕ ನಾವು ಈ ಒಂದು 60% ಕಡ್ಡಾಯ ನಾಮಫಲಕವನ್ನ ಯಾವ್ಯಾವ ಅಂಗಡಿಗಳು ಹಾಕಿಲ್ವೋ ಆ ಅಂಗಡಿಯ ವಿರುದ್ಧವಾಗಿ ನಾವು ಪ್ರತಿಭಟನೆಯನ್ನು ಮಾಡಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ.